ನಮ್ಮ ಕನ್ನಡ ಚಿತ್ರರಂಗ ಇದುವರೆಗೂ ಸುದೀರ್ಘ ಇತಿಹಾಸದಲ್ಲಿ ಸಾಕಷ್ಟು ಭಿನ್ನ ವಿಭಿನ್ನವಾದ ಪ್ರತಿಭೆಗಳಿಗೆ ಅವಕಾಶ ನೀಡಿದೆ. ಚಿತ್ರರಂಗದ ವಿಚಾರಕ್ಕೆ ಬಂದ್ರೆ ಇಂದು ಹೀರೋ ಆಗಿದ್ದವರು ನಾಳೆ ಪೋಷಕ ನಟರು ಕೂಡ ಆಗ್ಬೋದು, ಹಾಗೂ ಇವತ್ತು ಹಾಸ್ಯ ಕಲಾವಿದನಾಗಿದ್ದವನು ನಾಳೆ ಹೀರೋ ಕೂಡ ಆಗ್ಬೋದು. ಪ್ರೇಕ್ಷಕ ಮಹಾಪ್ರಭು ಆಶೀರ್ವಾದ ಕೊಟ್ರೆ ಯಾರ್ ಏನ್ ಬೇಕಾದ್ರೂ ಕೂಡ ಆಗ್ಬೋದು ಅನ್ನೋದು ಈಗಾಗಲೇ ಭಾರತೀಯ ಚಿತ್ರರಂಗದಲ್ಲಿ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬಾರಿ ಸಾಬೀತಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳೋದಕ್ಕೆ ಹೊರಟಿರೋದು, ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಿಲನ್ ಆಗಿ ಕಾಲಿಟ್ಟವರು ನಂತರ ಯಾವ ರೀತಿಲಿ ಹೀರೋ ಆದ್ರು ಅನ್ನೋದ್ರ ಬಗ್ಗೆ. ಹಾಗಿದ್ರೆ ಬನ್ನಿ, ಯಾರೆಲ್ಲ ವಿಲನ್ ಆಗಿ ಕಾಲಿಟ್ಟು ನಂತರ ಜನ ಮೆಚ್ಚಿದ ನಾಯಕ ನಟ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಸಾಲಿನಲ್ಲಿ ಮೊದಲಿಗೆ ಕಾಣಿಸ್ಕೊಳ್ಳೋದು ನಮ್ಮೆಲ್ಲರ ನೆಚ್ಚಿನ ಟೈಗರ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ಅವರು ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಪಂಚ ಭಾಷೆಗಳಲ್ಲಿ ಕೂಡ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಹೀರೋ ಮೆಟೀರಿಯಲ್ ಕಲಾವಿದ. ಮೊದಲ ಬಾರಿಗೆ ಕಾಡಿನ ರಹಸ್ಯ ಸಿನಿಮಾದ ಮೂಲಕ ಖಳನಾಯಕನಾಗಿ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳುವ ಇವರು ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ. ಅದಾದ ನಂತರ ಇವರು ಪೋಷಕ ಕಲಾವಿದ ಹಾಗೂ ಹಾಸ್ಯ ಪ್ಲಸ್ ಖಳನಾಯಕನ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿರುವಂತಹ ಉದಾಹರಣೆಗಳು ಇದೆ. ನಾಯಕನಾಗಿ ಕಾಣಿಸಿಕೊಂಡಿದ್ದು ಕೆಲವೇ ಸಿನಿಮಾಗಳಾದ್ರೂ ಕೂಡ ತಮ್ಮ ರೆಬಲ್ ಹಾಗೂ ಡೈನಮಿಕ್ ಕ್ಯಾರೆಕ್ಟರ್ಗಳ ಮೂಲಕ ಇವತ್ತಿಗೂ ಕೂಡ ಟೈಗರ್ ಪ್ರಭಾಕರ್ ಆಗಿ ನಮ್ಮ ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಮನಸ್ಸಿನಲ್ಲಿ ಸದಾ ಹಚ್ಚ ಹಸಿರಾಗಿ ಉಳ್ಕೊಂಡಿದ್ದಾರೆ. ಈ ಸಾಲಿನಲ್ಲಿ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮೆಲ್ಲರ ನೆಚ್ಚಿನ ಮಂಡ್ಯದ ಗಂಡು, ಕಲಿಯುಗದ ಕರ್ಣ ಅಂಬರೀಶ್. ಕನ್ನಡ ಚಿತ್ರರಂಗದ ಚಿತ್ರಬ್ರಹ್ಮ ಆಗಿರುವಂತಹ ಮಾಸ್ಟರ್ ಕ್ಲಾಸ್ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ರವರ ಆಲ್ ಟೈಮ್ ಸೂಪರ್ ಹಿಟ್ ಸಿನಿಮಾ ನಾಗರಹಾವು ಸಿನಿಮಾದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಎದುರುಗಡೆ ತಮ್ಮ ಐಕಾನಿಕ್ ಜಲೀಲನ ಪಾತ್ರದಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಳ್ತಾರೆ. ಅದಾದ ನಂತರ ನಡೆದಿದ್ದು ಹಿಸ್ಟ್ರಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದಾದ ನಂತರ ಸಾಕಷ್ಟು ಖಳನಾಯಕನ ಪಾತ್ರ ಹಾಗೂ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಆದ್ರೆ ಇವತ್ತಿಗೂ ಕೂಡ ಬಲ್ಬಲ್ ಮಾತಾಡಕ್ಕಿಲ್ವಾ ಅನ್ನೋ ಜಲೀಲನ ಡೈಲಾಗು ಕನ್ನಡಿಗರ ನಾಲ್ಗೆ ಮೇಲೆ ಸದಾ ಹಚ್ಚ ಹಸಿರಾಗಿ ಉಳ್ಕೊಂಡ್ಬಿಟ್ಟಿದೆ. ಡೈನಮಿಕ್ ಸ್ಟಾರ್ ದೇವರಾಜ್ ಅವರು ನಾಯಕನಾಗಿ, ಅದರಲ್ಲೂ ವಿಶೇಷವಾಗಿ ಖಡಕ್ ಪೊಲೀಸ್ ಆಫೀಸರ್ ಪಾತ್ರಗಳಲ್ಲಿ ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋದಕ್ಕೆ ಯಶಸ್ವಿಯಾಗಿದ್ದಾರೆ. ಆದ್ರೆ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕನಾಗಿ ತಮ್ಮ ಕೆರಿಯರ್ ಅನ್ನ ಪ್ರಾರಂಭ ಮಾಡಿರೋದು 27 ಮಾವಳ್ಳಿ ಸರ್ಕಲ್ ಸಿನಿಮಾದ ಮೂಲಕ ಖಳನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ದೇವರಾಜ್ ನಂತರ ಒಂದಾದ ಮೇಲೊಂದರಂತೆ ಸಿನಿಮಾಗಳಲ್ಲಿ ವಿಲನ್ ಆಗಿ ತೆರೆ ಮೇಲೆ ಆರ್ಭಟಿಸ್ತಾರೆ. ಸಾಕಷ್ಟು ಸೂಪರ್ ಸ್ಟಾರ್ ಗಳಿಗೆ ಖಳನಾಯಕನಾಗಿ ಕಾಣಿಸಿಕೊಂಡ ನಂತರ ದೇವರಾಜ್ ಅವರು ನಂತರದ ದಿನಗಳಲ್ಲಿ ನಾಯಕನಾಗಿ ಕಾಣಿಸ್ಕೊಳ್ತಾ ಅಲ್ಲಿಯೂ ಕೂಡ ಪ್ರೇಕ್ಷಕರ ಗಮನವನ್ನ ಸೆಳೆಯೋದಕ್ಕೆ ಯಶಸ್ವಿ ಆಗ್ತಾರೆ ಹಾಗೂ ಪ್ರೇಕ್ಷಕರಿಂದ ಡೈನಮಿಕ್ ಸ್ಟಾರ್ ಅಂತ ಕೂಡ ಕರೆಸ್ಕೊಳ್ತಾರೆ. ಈಗಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಪಾತ್ರಗಳ ಮೂಲಕ ದೇವರಾಜ್ ಅವರು ಕಲಾ ಸೇವೆಯನ್ನ ಮಾಡ್ತಾನೆ ಇದ್ದಾರೆ. ಕನ್ನಡ ಚಿತ್ರರಂಗದ ಆ ಕಾಲದಲ್ಲಿನ ಹ್ಯಾಂಡ್ಸಮ್ ಹೀರೋಗಳಲ್ಲಿ ಶಶಿಕುಮಾರ್ ಅವರು ಮೊದಲನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಆರಾಮಾಗಿ ಹೇಳ್ಬೋದು. ಅಂತಹ ಹ್ಯಾಂಡ್ಸಮ್ ಹೀರೋ ಕೂಡ ಚಿರಂಜೀವಿ ಸುಧಾಕರ್ ಎನ್ನುವಂತಹ ಸಿನಿಮಾದ ಮೂಲಕ ವಿಲನ್ ಆಗೇನೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ಖಳನಾಯಕನಾಗಿ ಹಾಗೂ ಸಹ ಕಲಾವಿದನ ಪಾತ್ರದಲ್ಲಿ ಕಾಣಿಸಿಕೊಂಡ ನಂತರ ಸುಪ್ರೀಂ ಸ್ಟಾರ್, ಕೊನೆಗೂ ಬಾರೇಣ್ಣನ ಮುದ್ದಿನ ರಾಣಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಚಾಕ್ಲೇಟ್ ಹೀರೋ ರೀತಿಯಲ್ಲಿ ಪರಿಚಿತರಾಗ್ತಾರೆ. ಆ ಕಾಲದಲ್ಲಿ ಶಶಿಕುಮಾರ್ ಅವರ ಡ್ಯಾನ್ಸ್ ಹಾಗೂ ಅವರ ಮುದ್ದು ಮುಖಕ್ಕೆ ಸಾಕಷ್ಟು ಫಿಮೇಲ್ ಫ್ಯಾನ್ ಫಾಲೋಯಿಂಗ್ ಕೂಡ ಇತ್ತು ಅಂದ್ರೆ ತಪ್ಪಾಗಲ್ಲ. ಕನ್ನಡ ಚಿತ್ರರಂಗ ಇವತ್ತು ಇವರನ್ನ ನವರಸ ನಾಯಕನ ರೀತಿಯಲ್ಲಿ ಅಥವಾ ಹಾಸ್ಯ ಕಲಾವಿದನ ರೀತಿಯಲ್ಲಿ ಇಲ್ಲವೇ ನಾಯಕ ನಟನ ರೀತಿಯಲ್ಲಿ ಕಾಣಬಹುದು. ಆದ್ರೆ ಆರಂಭಿಕ ದಿನಗಳಲ್ಲಿ ಕನ್ನಡ ಚಿತ್ರರಂಗವನ್ನ ಅತ್ಯಂತ ಹತ್ತಿರದಿಂದ ಗಮನಿಸಿದವರು ಹೇಳ್ತಾರೆ, ಜಗ್ಗೇಶ್ ಅವರನ್ನ ನಾವು ನೋಡಿದ್ದು ವಿಲನ್ ಪಾತ್ರಗಳ ಗುಂಪಿನಲ್ಲಿ ಅಂತ. ಅದರಲ್ಲೂ ವಿಶೇಷವಾಗಿ ಜಗ್ಗೇಶ್ ಅವರನ್ನ ನಾವು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ರಣಧೀರ ಹಾಗೂ ಯುದ್ಧಕಾಂಡದಂತಹ ಸಿನಿಮಾಗಳಲ್ಲಿ ವಿಲನ್ ಪಾತ್ರಧಾರಿಯಾಗಿ ನೋಡಿರೋದನ್ನ ನೆನಪು ಮಾಡ್ಕೋಬಹುದು. ಕೇವಲ ಇವಿಷ್ಟು ಮಾತ್ರವಲ್ಲದೆ ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಜಗ್ಗೇಶ್ ವಿಲನ್ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಮೊದಲ ಬಾರಿಗೆ ಅವರು ನಾಯಕನಾಗಿ ಕಾಣಿಸ್ಕೊಂಡಿದ್ದು ಬಂಡ ನನ್ನ ಗಂಡ ಸಿನಿಮಾದಲ್ಲಿ. ಆದ್ರೆ ತರ್ಲೆ ನನ್ ಮಗ ಸಿನಿಮಾದಲ್ಲಿ ಜಗ್ಗೇಶ್ ಅವರು ನಾಯಕನಾಗಿ ಮೊದಲನೇ ಬಾರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನ ಪಡಿತಾರೆ. ಇನ್ನು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರೋದು ಮಾಸ್ಟರ್ ಪೀಸ್ ನಿರ್ದೇಶಕ ಉಪೇಂದ್ರ ಅವರು. ನಟ ಶ್ರೀನಗರ ಕಿಟ್ಟಿಯವರು ಇಷ್ಟು ವರ್ಷಗಳಲ್ಲಿ ನಟಿಸಿರೋದು ಕೆಲವು ಸಿನಿಮಾಗಳೇ ಇರಬಹುದು, ಆದ್ರೆ ಅವುಗಳಲ್ಲಿ ಕೂಡ ಆಡಿಯನ್ಸ್ ಮೆಚ್ಚೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಿಟ್ಟಿ ಅವರ ಸಂಜು ವೆಡ್ಸ್ ಗೀತಾ ಸಿನಿಮಾ ಇವತ್ತಿಗೂ ಕೂಡ ಲವ್ ಸ್ಟೋರಿ ವಿಭಾಗದಲ್ಲಿ ಒಂದು ಎವರ್ ಗ್ರೀನ್ ಐಕಾನಿಕ್ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಆಲ್ ಟೈಮ್ ಸೂಪರ್ ಹಿಟ್ ಸಿನಿಮಾ ಆಗಿರುವಂತಹ ಚಂದ್ರಚಕೋರಿ ಸಿನಿಮಾದಲ್ಲಿ ಖಳನಾಯಕನಾಗಿ ಕಾಣಿಸಿಕೊಳ್ಳುವ ಮೂಲಕ ಶ್ರೀನಗರ ಕಿಟ್ಟಿ ತಮ್ಮ ಖಳನಾಯಕನ ಜರ್ನಿಯನ್ನ ಪ್ರಾರಂಭ ಮಾಡ್ತಾರೆ. ಇದಲ್ಲದೆ ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಕಾಣಿಸ್ಕೊಂಡಿರುವಂತಹ ಅವತಾರ ಪುರುಷ ಸಿನಿಮಾದಲ್ಲಿ ಕೂಡ ಅವರು ವಿಲನ್ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಗಿರಿ ಸಿನಿಮಾದ ಮೂಲಕ ನಾಯಕನಾಗಿ ಕಾಣಿಸ್ಕೊಂಡ ನಂತರ ಜನರಿಗೆ ಇನ್ನಷ್ಟು ಹತ್ತಿರ ಆಗೋದಕ್ಕೆ ಪ್ರಾರಂಭ ಆಗ್ತಾರೆ. ಈ ಲಿಸ್ಟ್ ಅಲ್ಲಿ ದುನಿಯಾ ವಿಜಯ್ ರವರ ಜರ್ನಿ ನಿಜಕ್ಕೂ ಕೂಡ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ಯಾಕಂದ್ರೆ ಜೋಗಿ, ಡೆಡ್ಲಿ ಸೋಮ, ರಂಗ SLC ಇನ್ನು ಸಾಕಷ್ಟೇ ಸಿನಿಮಾಗಳಲ್ಲಿ ವಿಲನ್ ಹಾಗೂ ಸೈಡ್ ಆಕ್ಟರ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದ ಇವರು ಜನರು ನೋಡೋದು ನಮ್ಮ ಮುಖವನ್ನಲ್ಲ, ನಮ್ಮ ಪ್ರತಿಭೆಯನ್ನ ಅಂತ ಸಾಬೀತುಪಡಿಸಿದಂತಹ ಕಲಾವಿದ. 2007ರಲ್ಲಿ ಬಿಡುಗಡೆಯಾದಂತಹ ದುನಿಯಾ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸಿಕೊಳ್ಳುವ ಮೂಲಕ ಈ ಮಾತನ್ನ ಸಾಬೀತುಪಡಿಸ್ತಾರೆ.
ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದ ಟಾಪ್ ಮೋಸ್ಟ್ ಸ್ಟಾರ್ಗಳ ಸಿನಿಮಾ ಎದುರು ತಮ್ಮ ಸಿನಿಮಾಗಳನ್ನ ಬಿಡುಗಡೆ ಮಾಡುವಂತಹ ಧೈರ್ಯವನ್ನ ಕೂಡ ಇವ್ರು ಹೊಂದಿದ್ದಾರೆ. ಕೇವಲ ನಾಯಕ ನಟನಾಗಿ ಮಾತ್ರವಲ್ಲ, ನಿರ್ದೇಶಕನಾಗಿ ಕೂಡ ಈಗ ಕನ್ನಡ ಚಿತ್ರರಂಗದಲ್ಲಿ ಭರವಸೆಯನ್ನ ಮೂಡಿಸಿರುವಂತಹ ಪ್ರತಿಭೆಯವರು. ನಮಸ್ಕಾರ 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 ಅಂತ ಉದಯ ಕಾಮಿಡಿ ಚಾನೆಲ್ ನಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದ ಈ ಮಿಡಲ್ ಕ್ಲಾಸ್ ಕುಟುಂಬದ ಹುಡುಗ ಗಣೇಶ್ ನಂತರ ಟಪೋರಿ ಸಿನಿಮಾದಲ್ಲಿ ಖಳನಾಯಕನ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡು ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗ್ತಾರೆ. ಈ ನಡುವೆ ಸಾಕಷ್ಟು ಸಿನಿಮಾಗಳಲ್ಲಿ ಕಾಮಿಡಿ ಕಲಾವಿದನಾಗಿ ಕೂಡ ಗಣೇಶ್ ಕೊಡುಗೆಯನ್ನ ನೀಡಿದ್ದಾರೆ. ಚೆಲ್ಲಾಟ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗುವಂತಹ ಗಣೇಶ್ ಮುಂಗಾರು ಮಳೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗದ ಮೊದಲ 50 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾದ ನಾಯಕ ನಟನಾಗಿ ಕಾಣಿಸ್ಕೊಳ್ತಾರೆ. ಅಲ್ಲಿಂದ ಸಾಧನೆಯ ಹಾದಿಯನ್ನ ಹಿಡಿದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಅಧ್ಯಾಯವನ್ನ ಬರ್ತಿದ್ದಾರೆ. ಕನ್ನಡ ಚಿತ್ರರಂಗದ ಕೆಲವೊಂದು ಅತ್ಯಂತ ಅಪರೂಪದ ಪ್ರತಿಭೆಗಳಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರತಿಭೆ ಲೂಸ್ ಮಾದ ಖ್ಯಾತಿಯ ಯೋಗೇಶ್. ತಮ್ಮ ಮಾವ ಆಗಿರುವಂತಹ ದುನಿಯಾ ವಿಜಯ್ ಅವರ ಜೊತೆಗೆ ದುನಿಯಾ ಸಿನಿಮಾದ ಮೂಲಕನೇ ಖಳನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಎಂಟ್ರಿ ಕೊಡ್ತಾರೆ. ಖಳನಾಯಕನಾಗಿ ಕಾಣಿಸಿಕೊಂಡಿದ್ದ ಈ ಪ್ರತಿಭೆ ನಂದಾಲೋಸ್ ನಂದಿತಾ ಸಿನಿಮಾದ ಮೂಲಕ ನಾಯಕನಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಮೊದಲ ಸಿನಿಮಾದಲ್ಲೇ ಬ್ಲಾಕ್ ಬಸ್ಟರ್ ರಿಸಲ್ಟ್ ಅನ್ನ ಪಡ್ಕೋತಾರೆ. ತಮ್ಮ ಬಗ್ಗೆ ಅನುಮಾನ ಪಟ್ಟಂತಹ ಪ್ರತಿಯೊಬ್ರು ಕೂಡ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಮೊದಲ ಸಿನಿಮಾದಿಂದಾನೇ ಮಾಡ್ತಾರೆ. ಆದ್ರೆ ಅದರ ನಡುವೆ ಅವರು ಆಯ್ಕೆ ಮಾಡಿದಂತಹ ಕೆಲವೊಂದು ತಪ್ಪು ಸ್ಕ್ರಿಪ್ಟ್ ಗಳ ಕಾರಣದಿಂದಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ತಾವು ಪಡ್ಕೊಂಡಿದ್ದ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ರಾತ್ರಿ ಕಳೆದು ಬೆಳಗಾಗದೊಳಗಡೆ ಕಳ್ಕೋತಾರೆ ಅಂತ ಹೇಳ್ಬೋದು. ಈಗ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಕಮ್ ಬ್ಯಾಕ್ ಮಾಡಿರುವಂತಹ ಯೋಗೇಶ್ ಅವರು ಮತ್ತೆ ತಮ್ಮ ಅಭಿಮಾನಿಗಳ ಮನಸ್ಸನ್ನ ಮೆಚ್ಚುವಂತಹ ಸಿನಿಮಾಗಳನ್ನ ಮಾಡೋದ್ರಲ್ಲಿ ತೊಡ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ದೂತ್ ಪೇಡ ದಿಗಂತರವ್ರ ಜೊತೆಗೆ ಯೋಗಿ ಅವರು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಮಾಡಿದ್ರು. ಈ ಸಾಲಿನಲ್ಲಿ ಕಾಣಿಸಿಕೊಳ್ಳುವಂತಹ ಕೊನೆಯ ನಾಯಕ ನಟ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದನ ಪುತ್ರ ಆಗಿದ್ರು ಕೂಡ ದರ್ಶನ್ ರವರಿಗೆ ಚಿತ್ರರಂಗ ರತ್ನಗಂಬಳಿ ಹಾಸ್ಯ ಅವಕಾಶ ನೀಡಲಿಲ್ಲ. ಬದಲಾಗಿ ಕೂತಿದ್ದ ಚೇರನ್ನೇ ಒದ್ದು ಮನೆಗೆ ಕಳಿಸಿತ್ತು. ಆದ್ರೂ ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ ಲೈಟ್ ಬಾಯ್ ಆಗಿ, ಕ್ಯಾಮರಾಮನ್ ಅಸಿಸ್ಟೆಂಟ್ ಆಗಿ ಹೀಗೆ ಒಂದೊಂದೇ ಹಂತವನ್ನ ಮೇಲೇರಿ ಇಂದು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕಷ್ಟಪಟ್ಟು ನಿಂತ್ರೆ ಸೂಪರ್ ಸ್ಟಾರ್ ಆಗ್ಬೋದು ಅನ್ನುವಂತಹ ರೀತಿಯನ್ನ ದರ್ಶನ್ ಅವರು ತೋರಿಸಿದ್ದಾರೆ. ವಿನೋದ್ ರಾಜ್ ಅವರ ಮಹಾಭಾರತ ಸಿನಿಮಾದಲ್ಲಿ ಮೊದಲ ಬಾರಿಗೆ ವಿಲನ್ ಆಗಿ ಕಾಣಿಸಿಕೊಳ್ಳುವ ದರ್ಶನ್ ಅವರು ನಂತರ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾಯಕ ನಟನಾಗಿ ಈ ರೀತಿ ಬೆಳೆದು ನಿಂತಿರೋದು ಗೊತ್ತೇ ಇದೆ. ಇವತ್ತಿನ ಪರಿಸ್ಥಿತಿ ಏನೇ ಇರಲಿ, ಆದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಬ್ಬ ಕಲಾವಿದನಾಗಿ ನಡ್ಕೊಂಡ್ಬಂದಂತಹ ಹಾದಿ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿದಾಯಕನೇ ಅಲ್ವಾ. ಇವರೇ ಸ್ನೇಹಿತರೆ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕನಾಗಿ ಕಾಣಿಸಿಕೊಂಡು ನಂತರ ಹೀರೋ ಆದವರು. ಇವರಲ್ಲಿ ನಿಮ್ಮ ಫೇವರೇಟ್ ಸ್ಟಾರ್ ಯಾರು ಅಂತ ಕಮೆಂಟ್ ಮಾಡೋ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.